ಫ್ರೆಂಡ್ಸ್, ವೆಲ್ಕಮ್ ಟು ಎನ್ವಿಎಸ್ ವ್ಲಾಗ್ಸ್. ವೀಡಿಯೋಸ್ ಬಂದು ಸುಮಾರು ದಿನ ಆಯಿತು. ಯಾಕೆ ಅಂದರೆ ಶ್ರೀನಗರ ಹೋಗಿದ್ದೆ, ಅಲ್ಲಿ ಮೊಬೈಲ್ ಹೋಯ್ತು. ಏನೋ ಒಂದು ಇನ್ಸಿಡೆಂಟ್ ಆಯಿತು, ಮೊಬೈಲ್ ಎಲ್ಲ ಹೋಯ್ತು. ಎಲ್ಲ ವೀಡಿಯೋಸ್ ಎಲ್ಲ ಇತ್ತು, ಅದರಲ್ಲೇ ಎಲ್ಲ ಹೋಯ್ತು. ಮತ್ತು ಶ್ರೀನಗರದಿಂದ ಬಂದು ಮತ್ತು ಬೇರೆ ಮೊಬೈಲ್ ತಗೊಂಡು ಈಗ ನೆಕ್ಸ್ಟ್ ಅಂತೂ ಔಟ್ ಆಫ್ ಕಂಟ್ರಿ ಟ್ರಿಪ್ಪು ಬಂದಿದೆ, ಹೋಗ್ತಾಯಿದ್ದೀನಿ. ಎಲ್ಲಿಗೆಪ್ಪ ಅಂದರೆ ಕಾಠ್ಮಂಡು. ಬನ್ನಿ ನೋಡೋಣ ಹೇಗೆ. ಕಾಠ್ಮಂಡು ಅಂದರೆ ನಾನು ಯಾವತ್ತೂ ಹೋಗಲಿಲ್ಲ. ಆ ರೋಡು ನಿಯರ್ ಹೋಗಿಲ್ಲ, ಆದರೂ ಹೋಗ್ತಾ ಇರೋಣ. ಗಾಡಿ ತಂದಮೇಲೆ ಅವೆಲ್ಲ ಹೋಗಲೇಬೇಕು. ನೋಡಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದರೆ ಆಗಲ್ಲ ವರ್ಕೌಟು. ಬನ್ನಿ ಒಂದು ಟ್ರಿಪ್ ಹೋಗಿ ಬರೋಣ, ಮತ್ತು ಏನಾದರೂ ಆದರೆ ಕಂಟಿನ್ಯೂ ಮಾಡೋಣಂತೆ. ಈಗಂತೂ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ. ಗಾಡಿ ಫೋನ್ ಮಾಡಿದರು ಜಲ್ದಿ ಬನ್ನಿ ಅಂತ. ಲೋಡ್ ಎಲ್ಲಿ ಏನು ಅಂತ ಬನ್ನಿ ಹೇಳ್ತೀನಿ ಹೋಗ್ತಾ. ಹಾಗೆ ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ಎಲ್ಲಪ್ಪ ಇದ್ದೀವಿ ಅಂದರೆ ಮುಳಬಾಗ್ಲು ಹತ್ರ ರಿಲಯನ್ಸ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ತಾಯಿದ್ದೀನಿ. ಡೀಸೆಲ್ ಹಾಕ್ಕೊಂಡು ಗೂಡೂರು ಹೋಗಬೇಕು. ಇರೋ ಚಿತ್ತೂರು ಡೌನಲ್ಲಿ ಅಂತ ಹೋಗ್ತಾಯಿದ್ದೀನಿ. ಚಿತ್ತೂರು ನಿಯರ್ ಹತ್ರ ಈ ಡೌನ್ ಅಂತೂ ಇದೆ. ಘಾಟ್ ಸೆಕ್ಷನ್ ತುಂಬ ಭಯಂಕರ ಘಾಟು. ಭಯಂಕರ ಅಂದರೆ ಫುಲ್ ಡೌನ್ ಇದೆ. ಭಾರಿ ಕೇರ್ಫುಲ್ಲಿ ಗಾಡಿ ಓಡಿಸ್ತೀವಿ. ಈ ರೋಡಲ್ಲಂತೂ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತವೆ. ಈ ಲೋಡ್ ಗಾಡಿಗಳು ಓವರ್ ಸ್ಪೀಡ್ ಹೋದರೆ ಇಲ್ಲಿ ಬ್ರೇಕ್ ಅಂತೂ ಬರೋಲ್ಲ. ಅದಕ್ಕೆ ನೋಡಿ ಯಾವುದೋ ಒಂದು ಟ್ಯಾಂಕರ್ ಎಲ್ಲ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಮುಂದೆ. ಏನಪ್ಪ ಅಂದರೆ ಬ್ರೇಕ್ ಬರೋಲ್ಲ. ತುಂಬ ಲೋಡ್ ಗಾಡಿ ಅಂತೂ ತುಂಬ ಕೇರ್ಫುಲ್ಲಿ ಓಡಿಸ್ಬೇಕು. ನಮ್ಮ ಶಬರಿ ಅಂತೂ ಮಲಗಿದ್ದಾನೆ. ಅವರು ಅರ್ಜೆಂಟ್ ಮಾಡ್ತಿದ್ದಾರೆ, ಮಾಲ್ ರೆಡಿ ಇದೆ, ಬನ್ನಿ ಅಂತ. ನಾವು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಡ, ಬನ್ನಿ. ಚಿತ್ತೂರಂತೂ ಲೆಫ್ಟ್ ತೊಗೊಂಡು ಸೀದಾ ತಿರುಪತಿ ಹೈವೇ ಅಲ್ಲಿ ಹೋಗ್ತಾಯಿದ್ದೀನಿ. ನೋಡಿ ಎಲ್ಲ ಬೆಟ್ಟ ಗುಡ್ಡಗಳ ಸಾಲು. ನಮಗೆ ಗೂಡೂರು ಇನ್ನೂ ಎಷ್ಟಿದೆ ಅಂದರೆ ಕರೆಕ್ಟಾಗಿ 160 170 ಇದೆ. ತಿರುಪತಿ ಬಿಟ್ಟು ಮುಂದೆ ಹೋಗಬೇಕು. ಬನ್ನಿ. ಪಾರ್ಟಿ ಅಂತೂ ಸಿಕ್ಕಾಪಟ್ಟೆ ಟಾರ್ಚರ್ಗೆ ಹೋಗ್ತಿದ್ದಾರೆ. ಟಾರ್ಚರ್ ಅಂದರೆ ಅವ್ರಿಗೆ ಮಾಲ್ ರೆಡಿ ಇದೆಯಂತೆ, ಗಾಡಿ ಬರುತ್ತೋ ಇಲ್ಲೋ ಅಂತ ಡೌಟ್ಗೆ. ಗಾಡಿ ಅಲ್ಲಿ ಹೋದ್ಮೇಲೆ ಅವರು ಸ್ವಲ್ಪ ಸಮಾಧಾನ ಆಗುತ್ತೆ, ಯಾಕೆಂದರೆ ಮಾಲ್ ರೆಡಿ ಇರುತ್ತೆ. ಅದರಿಂದ ನಾವು ಏನು ಮಾಡೋಂಗಿಲ್ಲ, ಗಾಡಿ ಬರುತ್ತೋ ಇಲ್ಲೋ ಅಂದ್ಬಿಟ್ಟು ಅವ್ರಿಗೊಂಥರ ಟೆನ್ಷನ್ನು. ಬನ್ನಿ. ಗೂಡೂರು ನಿಂಬೆ ಹಣ್ಣಿನ ಮಾರುಕಟ್ಟೆ. ಏನು ಬರೋ ನಿಂಬೆಹಣ್ಣು, ಬರೀ ನಿಂಬೆಹಣ್ಣು ಮಾತ್ರ ಲೋಡ್ ಆಗುತ್ತೆ ನಮ್ಮದು. ಎಲ್ಲಿಗೆ ಅಪ್ಪ ಲೋಡು ಅಂದರೆ ಹಾಗಾಗಿ ಕಾಠ್ಮಂಡು, ನೇಪಾಳ್. ಇಷ್ಟಿದೆ ನಿಂಬೆಹಣ್ಣು. ಇದೇ ಥರ ಮೂಟೆಗಳು ತುಂಬ್ತಾರೆ ಗಾಡಿಗೆ. ಹುಲ್ಲೆಲ್ಲ ಹಾಕ್ತಾರೆ, ಹುಲ್ಲು ಹಾಕಿ ಲೋಡ್ ಮಾಡ್ತಾರೆ ಮೂಟೆಗಳು. ಶಬರಿ ಗುರು ಎಲ್ಲಿ ಬೆಳೀತಾರೆ ಗುರು ಇಷ್ಟು ನಿಂಬೆಹಣ್ಣು? ಗಾಡಿ ಅಂತೂ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಲೋಡಿಂಗ್ ಆಗ್ತಾಯಿದೆ. ನಿಂಬೆಹಣ್ಣು ಎಷ್ಟಿದೆ, ರಾಶಿ ತುಂಬ ಬೆಳೀತಾರೆ ಈ ಕಡೆ ನಿಂಬೆಹಣ್ಣು. ಕಾಟನ್ ಬಾಕ್ಸ್ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಕಾಟನ್ ಬಾಕ್ಸ್ಗೆ ಪ್ಯಾಕಿಂಗ್ ಮಾಡಿ ಲೋಡ್ ಮಾಡ್ತಾರೆ. ಗುರು ಸುಮಾರು ನಿಂಬೆಹಣ್ಣು ಬೆಳೀತಾರೆ ಈ ಕಡೆ. ಗುರು ಬಂದಿದ್ದ ತಕ್ಷಣ 1 hour 1.5 hour ಅಲ್ಲಿ ಲೋಡೆಲ್ಲ ಆಗಿ ಟಾರ್ಗಳು ಕಟ್ಕೊಂಡು ಗೂಡೂರು ಅಂತೂ ಬಿಡ್ತಾಯಿದ್ದೀವಿ. ಬನ್ನಿ ನಮ್ಮ ನೇಪಾಳದ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಇಲ್ಲೇ ಒಳ್ಳೆ ಊಟ ತಿನ್ಕೊಂಡ್ವಿ, ಇಡ್ಲಿ ದೋಸೆ. ನಮ್ಮ ಶಬರಿ ಅಂತೂ ಡ್ರೈವಿಂಗ್. ಗುರು ಬಂದಿದ್ದ ತಕ್ಷಣ ಫಸ್ಟ್ನೇ ಟೋಲಲ್ಲೇ ಓವರ್ಲೋಡ್ ಅಂತ ಇದ್ದಾರೆ ಟೋಲಲ್ಲಿ. ಅದಕ್ಕೆ ಕಾಟ ಹಾಕೋಣ ಅಂತ, ನಮಗೂ ಕ್ಲಾರಿಟಿ ಇಲ್ಲ, ಅದಕ್ಕೆ ಕಾಟ ಹಾಕೋಣ ಅಂದ್ಬಿಟ್ಟು ಬಂದಿದ್ದೀವಿ. ಕಾಟದವ್ರು ಬಂದಿದ್ದಾರೆ. ಓವರ್ಲೋಡ್ ಏನು ಇಲ್ಲ ಅನಿಸುತ್ತೆ, ಯಾಕೆಂದರೆ ಅವ್ರು ಮೂಟೆ ಕರೆಕ್ಟಾಗಿ ಹಾಕ್ತಾರೆ. ಬನ್ನಿ ನೋಡೋಣ, ನಮಗೂ ಒಂದು ಸ್ವಲ್ಪ ಐಡಿಯಾ ಬರುತ್ತಲ್ಲ ಇಷ್ಟಿದೆ ಅಂತ. ಅದರಿಂದ
ಅಲ್ಲಿ ಅಮೌಂಟ್ ತಗೊಂಡಿದ್ದಾರೆ, ಮತ್ತೆ ಇಲ್ಲಿ ರಿಟರ್ನ್ ಕೊಡ್ತಾರಂತೆ ಓವರ್ಲೋಡ್ ಇಲ್ಲ ಅಂದರೆ. ಅದರಿಂದ ಗಾಡಿ ಕಾಟ ಆಗಿಬಿಟ್ಟು ನೋಡೋಣ ಎಷ್ಟು ಬರುತ್ತೋ. ಗುರು ಓವರ್ಲೋಡ್ ಇನ್ನೆಲ್ಲ ಕರೆಕ್ಟಾಗಿ 18,600 ಬಂದಿದೆ, ಟೆನ್ಷನ್ ಇಲ್ಲ. ಗುರು ವಿಜಯವಾಡ ಅಂತೂ ಪಾಸ್ ಮಾಡಿದ್ದಾನೆ ನಮ್ಮ ಶಬರಿ. ವಿಜಯವಾಡ ಪಾಸ್ ಮಾಡಿ 2:45 ಆಯಿತು. ಈಗ ನಾನು ಹತ್ಕೊತಾ ಇದ್ದೀನಿ ಡ್ಯೂಟಿಗೆ. ನೀರುಗಳೆಲ್ಲ ಹಿಡ್ಕೊಂಡು ಹೊರಡೋಣ. ಸಾಲ್ರಾ ಎಂದು ವಾಟ್ರ್ ಹಿಡ್ಕೊಂಡು ಹೊರಡೋಣ ಬನ್ನಿ. ಯಾರು ಈ ರೋಡಲ್ಲಿ ವಿಜಯವಾಡ ಬಿಟ್ಟಿದ ತಕ್ಷಣ ಒಂದು ಟೋಲ್ ಸಿಗುತ್ತೆ. ಆ ಟೋಲ್ ಸಿಕ್ಕಿದ್ದು ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರಿಗೆ ಇನ್ನೊಂದು ಟೋಲ್. ಯಪ್ಪ 15-20 ಕಿಲೋಮೀಟ್ರಿಗೆ ಟೋಲ್ ಅಂದರೆ ಯಾವ ಲೆಕ್ಕಾಚಾರ ಇವತ್ತು ಏನಿರುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಟೋಲ್ ಅಮೌಂಟು ಕಡಿಮೆ ಇರ್ಬೋದು ಅಂದ್ಕೊತೀನಿ. ನೋಡಿದ್ರು ರೈಟ್ ಸೈಡಲ್ಲಿ ಯಾಕೆ ಮಲಗಿಬಿಟ್ಟಿದ್ದಾರೆ ಎಲ್ಲ ಗಾಡಿಗಳು. ಈ ರೋಡಲ್ಲಂತೂ ಸಿಕ್ಕಾಪಟ್ಟೆ ಸೇಫ್ಟಿಯಾಗಿ ಗಾಡಿ ಓಡಿಸ್ಕೊಬೇಕು. ಹತ್ರ ಗಾಡಿಗಳವ್ರ ಹತ್ರ ಸ್ವಲ್ಪ ಕೇರ್ಫುಲಿ ಓಡಿಸ್ಬೇಕು ಅಂದ್ಕೊತೀನಿ. ಯಾವ್ದು ಗುರು ಇದು ಫ್ಲೇವರು ಇಷ್ಟು ದೂರ ಇದೆ. ಫ್ಲೇವರು ಸುಮಾರು 4-5 ಕಿಲೋಮೀಟರ್. ವೈಜಾಗ್ ವಿಶಾಖಪಟ್ಟಣಂ ಬಿಟ್ಟು ಹೋಗ್ತಾ ಇದ್ದೀವಿ. ಅಂತೂ ಬಂದಿದ್ದಾರೆ ಶಬರಿ ತಪ್ಪು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಎಲ್ಲಾದ್ರೂ ಮುಂದೆ ಸ್ವಲ್ಪ ತರಕಾರಿ ತಗೊಂಡು ಏನಾದರೂ ಅಡುಗೆ ಮಾಡ್ಕೊಳ್ಳೋಣ. ಅಂದರೆ ಆಗಲ್ಲ, ವರ್ಕೌಟ್ ಆಗಲ್ಲ. ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಶಬರಿ ಅಂತೂ ಗಾಡಿ ಓಡಿಸಿದ್ದಾನೆ. ಗುರು ಒರಿಸ್ಸಾ ಅಂತೂ ಎಂಟ್ರಿ ಆದ್ವಿ. ಏನಪ್ಪ ಸಮಸ್ಯೆ ಅಂದರೆ ಹೆಡ್ಲೈಟ್ ಬಲ್ಬ್ ಹೋಗ್ಬಿಟ್ಟಿದ್ದಾವೆ, 2 ಬಲ್ಬು. ಸುಮಾರು ಜಾಗದಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ವಿ. ಅದು ನಮ್ಮ ಈಚೆ ಅದು ಸಣ್ಣದು ಬರುತ್ತೆ, ಆ ಥರದ್ದು ಸಿಕ್ತಿಲ್ಲ. ಎಲ್ಲಾದರೂ ತಗೊಂಡೇ ಹೋಗ್ಬೇಕು. ಬನ್ನಿ. ಡೀಸೆಲ್ ಅಂತೂ ಹಾಕ್ಸ್ತಾ ಇದ್ವಿ. ಒರಿಸ್ಸಾ 92 ರೂಪೀಸ್. ಯಾವುದು ಟೋಲ್ ಇದೆ? ಯಾವ ಟೋಲ್ ಇದೆ? ಕುರ್ದಾ ಟೋಲ್. 100 ರೂಪಾಯಿ ಎಂಟ್ರಿ ಕೊಟ್ಟರೆ ಓಪನ್ ಮಾಡ್ತಾನೆ ಗುರು. ಅದು ಏನೋ ಫಾಸ್ಟ್ ರಾಕು ಅದು ಕಟ್ಟಾಗುತ್ತೆ ಮಾಮೂಲಿ ಟೋಲು. 100 ರೂಪಾಯಿ ಅವ್ರು ಮಾಮೂಲಿ ಅಂತೆ, ರೌಡಿ ಮಾಮೂಲಿ. ಯಪ್ಪ 100 ರೂಪಾಯಿ ಕೊಟ್ಟು ಅದು ರೆಗ್ಯುಲರ್ ಗಾಡಿ ಏನಿದೆ ಬಿಟ್ಟಿದ್ದಾನೆ. ಇಲ್ಲ ಅಂದರೆ 300 ಕೊಡು 500 ಕೊಡು ಅಂತ ಕೇಳ್ತಾರಲ್ಲ. ಹಾಂ ನೋಡು, ಯಾವ ತಮಿಳ್ನಾಡು ಗಾಡಿ 100 ರೂಪಾಯಿ ಕೊಟ್ಟರೆ ಬಿಡ್ತಾನೆ ಇಲ್ಲ. ಯಾವ ಥರ ಹಿಂಸೆ ಕೊಡ್ತಾರೆ. ಕಟಕ್ ಸಿಟಿ. ಈ ರೋಡಲ್ಲಿ ನಮ್ಮ ಶಬರಿಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಕಲ್ಕತ್ತಾ ರೋಡಲ್ಲಿ. ಇದರಿಂದ ಎಲ್ಲ ಅವನೇ ಓಡಿಸ್ತಿದ್ದಾನೆ ಜಾಸ್ತಿ, ನಾನಂತೂ ಕಡಿಮೆ. ಟಕ್ ರೈಲ್ ನೋಡಿ, ರೈಲ್
ಮರಳು ಅದು ಎಷ್ಟಿದೆ ಮರಳು. ನೋಡಿ ಹೈದರಾಬಾದ್ ಮನ್ನಾ ಟ್ರಕ್ ಬ್ಲಾಕ್ಸ್. ಮಹೇಶ್ ಅಣ್ಣ ಇಲ್ಲ, ಅವ್ರು ಡ್ರೈವರ್ ಇರೋದು, ಬೇರೆ ಗಾಡಿ ಅವ್ರು ಓಡಿಸೋದು. ಅವ್ರು ಇದ್ದಿದ್ರೆ ಮಾತಾಡ್ಕೊಂಡು ಹೋಗ್ಬೋದಿತ್ತು. ಇದು ಯಾವ ರೋಡಪ್ಪ ಅಂದರೆ ಮಾಮೂಲಿ ಒರಿಸ್ಸಾಯಿಂದ ಜಾರ್ಖಂಡ್ ರೋಡ್ ಇದು. ನಾವು ಇಲ್ಲಿಂದ ಈಗ ಪಾಟ್ನಾ ಹೋಗ್ಬೇಕು. ಜಂಗ್ಷೆಡ್ಪುರ, ರಾಂಚಿ, ಪಾಟ್ನಾಯಿಂದ ಸೀದಾ ಕಾಠ್ಮಂಡು. ರೋಡುಗಳು ಎಲ್ಲ ಫಸ್ಟ್ ಟೈಮ್ ಬರ್ತಿರೋದು. ಯಾವ್ಯಾವ ಥರ ಇದಾವೆ ರೋಡುಗಳು ಗೊತ್ತಾಗಲ್ಲ. ಭಾರಿ ಕೇರ್ಫುಲ್ಲಲ್ಲಿ ಓಡಿಸ್ಕೊಬೇಕು ಗಾಡಿ, ಹುಷಾರಾಗಿ. ಬನ್ನಿ ಹೋಗೋಣ ಆರಾಮಾಗಿ. ಜಾರ್ಖಂಡಲ್ಲಿ ಒಂದು 250-300 ಕಿಲೋಮೀಟ್ರ್ ಜರ್ನಿ ಮಾಡಬೇಕು. ಆಮೇಲೆ ಬಿಹಾರ್ ಎಂಟ್ರಿ. ಬಿಹಾರಿಂದ ಮಾಮೂಲಿ ಇಂಡಿಯಾ ಬಾರ್ಡ್ರ್ ಹೊರಟೋಗ್ತೀವಿ. ಈ ರೋಡು ಯು ಪಿಗೆ ಟಚ್ ಆಗಲ್ಲ. ಯು ಪಿಗೆ ಟಚ್ ಆಗಬೇಕು ಏನೋ ನನಗೂ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ, ನಾಳೆ ಸಾಯಂಕಾಲ ಗೊತ್ತಾಗುತ್ತೆ. ಮೋಸ್ಟ್ಲಿ ಯು ಪಿಗೆ ಹೋಗಲ್ಲ, ಬಿಹಾರಿಂದ ಡೈರೆಕ್ಟ್ ಇಂಡಿಯಾ ಬಾರ್ಡ್ರ್ ಇರೋದು, ನೇಪಾಳ ಬಾರ್ಡ್ರಿಗೆ ಹೊರಟೋಗ್ತೀವಿ. ಬರೀ ತಮಿಳ್ನಾಡು ಗಾಡಿಗಳು ನಿಲ್ಲಿಸಿದ್ದಾವೆ ಇವರು ಇಲ್ಲಿ. ಹೋಟ್ಲಿ ಇರಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಬಿಹಾರ್ ಸ್ಟೇಟ್ಗಂತೂ ಎಂಟ್ರಿ ಆದ್ವಿ. ಜಾರ್ಖಂಡ್ ಬಿಟ್ಟು ಇಲ್ಲಿಂದ ಸೀದಾ 150 ಕಿಲೋಮೀಟ್ರ್ ಇದೆ ಪಾಟ್ನಾಯಿಂದ ಸೀದಾ ಇಂಡಿಯಾ ಬಾರ್ಡ್ರು. ಅದು ಯಾವುದದು ರೆಕ್ಸೋಲ್ ಬಾರ್ಡ್ರ್ ಅಂತೆ. ಚೆನ್ನಾಗಿದೆ ರೋಡೆಲ್ಲ, ಏನು ಆ ಥರ ಪ್ರಾಬ್ಲಮ್ ಏನಿಲ್ಲ. ಆರಾಮಾಗಿ ಅಂತೂ ಬಂದ್ವಿ. ಫಸ್ಟ್ ಟೈಮ್ ಅಲ್ಲ, ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು 2-3 ಟ್ರಿಪ್ ಹೋದರೆ ನೀಟಾಗಿ ಎಲ್ಲ ಗೊತ್ತಾಗುತ್ತೆ. ಇವರು ಪಾಟ್ನಾ ಜಾಮ್ಗಂತೂ ಬಂದ್ವಿ. ಈ ಪಾಟ್ನಾ ಜಾಮಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ, ಯಾಕೆ ಅಂದರೆ ಅಷ್ಟು ಜಾಮ್ ಆಗಿರುತ್ತೆ. ಪ್ರತಿಯೊಂದು ಗಾಡಿನೂ ಇದೇ ರೋಡಲ್ಲಿ ಹೋಗ್ಬೇಕು. ಈ ಕಡೆ ಆಂಬುಲೆನ್ಸ್ಗೂ ದಾರಿ ಬಿಡಲ್ಲ ಗುರು ಜನ. ಆಂಬುಲೆನ್ಸ್ಗೂ ದಾರಿ ಬಿಡಲ್ಲ. ಎಂಥ ಜನ ನೋಡಿ. ಇವರು ಜಾಮಿಗೆ ಬಂದು ಕರೆಕ್ಟಾಗಿ ನೋಡಿ ಟೈಮಿಂಗು 10:20ಕ್ಕೆ ಬಂದಿದ್ದು. 20 ನಿಮಿಷ ಆಯಿತು. ಜಾಮ್ ಕ್ಲಿಯರ್ ಆದಕ್ಕೆ ನೋಡಿ. 2 ಕಿಲೋಮೀಟ್ರ್ ಇರೋದು. 2 ಕಿಲೋಮೀಟ್ರ್ ಹೋಗಿ ರೈಟ್ ತಗೊಂಡ್ರೆ ಫುಲ್ ಜಾಮೆಲ್ಲ ಕ್ಲಿಯರ್ ಆಗುತ್ತೆ. 2 ಕಿಲೋಮೀಟ್ರ್ ನೋಡಿ ಎಷ್ಟೊತ್ತಾಗುತ್ತೆ ಅಂತ ನೋಡ್ಕೊಳ್ಳಿ. ನೋಡು, ನಾನಂತೂ ನಮ್ಮ ಶಬರಿ ಕೊಟ್ಬಿಟ್ಟು ಗಾಡಿ ಪಕ್ಕದಲ್ಲಿ ಬಂದು ಕುತ್ಕೊಂಬಿಟ್ಟೆ. ಯಾಕೆಂದರೆ ಜಾಸ್ತಿ ಹೊತ್ತು ಟ್ರಾಫಿಕ್ಕಾಗಿ ಕೂತ್ಕೋದಕ್ಕಾಗಲ್ಲ. ನೋಡೋಣ. ವಿಡಿಯೋ ಲೆಂತಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವಿಡಿಯೋ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ.